ಕರ್ತನ ಪರಿಶುದ್ಧ ನಾಮಕ್ಕಾಗಿ ಸ್ತೋತ್ರ ಉಂಟಾಗಲಿ. ದೇವರು ಇನ್ನೊಂದು ಸಮಯವನ್ನು ಕೊಟ್ಟಿದ್ದ ದೇವರಿಗಾಗಿ ನಾನು ಸ್ತುತಿಸುವಂತನಾಗಿದ್ದೇನೆ. ಇವತ್ತಿನ ದೇವರ ಸಂದೇಶ ಕೆಟ್ಟ ಕಾಲದ ಬಗ್ಗೆ ವಾಕ್ಯ ಏನು ಹೇಳುತ್ತೆ ಅಂತ ನಾವು ಸ್ವಲ್ಪ ಸಮಯ ಧ್ಯಾನಿಸೋಣ. ಹಲ್ಲೆಲೂಯಾ. ಸರಿ, ಇವತ್ತಿನ ಧ್ಯಾನಕ್ಕಾಗಿ ತೆಗೆಯಲ್ಪಡುವ ವೇದವಾಕ್ಯ ಆಮೋಸಿನ ಬರೆದ ಪುಸ್ತಕ 5ನೇ ಅಧ್ಯಾಯ 13ನೇ ವಾಕ್ಯವನ್ನು ಓದಿ ನೋಡೋಣ. ಇಂಥ ಕಾಲದಲ್ಲಿ ವಿವೇಕಿಯು ಸುಮ್ಮನಿರುವನು, ಇದು ದುಷ್ಕಾಲವೇ ಸರಿ. ಹಲ್ಲೆಲೂಯಾ. ವೇದ ವಾಕ್ಯವನ್ನ ಚೆನ್ನಾಗಿ ಗಮನಿಸಿ ನನ್ನ ಪ್ರಿಯರೇ. ವೇದ ವಾಕ್ಯದಲ್ಲಿ ಕೂಡ ವೇದ ವಾಕ್ಯ ಹೇಳುತ್ತೆ, ಕೆಟ್ಟ ಸಮಯ ಬರುವಾಗ ನಾವು ಸುಮ್ಮನೆ ಇರಬೇಕು. ಅಂದರೆ ಅನೇಕ ಅನ್ಯ ಜನಗಳು ಕೆಟ್ಟ ಗಳಿಗೆ, ಇದು ಒಳ್ಳೆ ಗಳಿಗೆ ಅಂತ ಹೇಳುತ್ತಾರಲ್ಲ, ಅದೆಲ್ಲ ಎಲ್ಲಿಂದ ಬಂದಿದ್ದು ಅಂದರೆ ನನ್ನ ವೇದ ಗ್ರಂಥದಿಂದ ಬಂದಿರೋದು. ಹಲ್ಲೆಲೂಯಾ. ಇದರಿಂದ ತೆಗೆದು ಅಲ್ಲಿಗೆ ಕಾಪಿ ಪೇಸ್ಟ್ ಮಾಡಿದ್ದಾರೆ. ನಾವು ಕೂಡ ಅನೇಕ ಕ್ರೈಸ್ತರ ಮಕ್ಕಳು ಏನು ಮಾಡ್ತಾರೆ ಅಂದರೆ, ಇವತ್ತು ಸಮಯ ಸಂದರ್ಭ ನೋಡಿ ನಾವು ಮಾಡೋದಿಲ್ಲ. ಆದರೆ ವೇದ ವಾಕ್ಯ ನಮಗೆ ಸ್ಪಷ್ಟವಾಗಿ ಕಲಿಸಿಕೊಟ್ಟಿದೆ. ಏನಂತ ಕಲಿಸಿಕೊಟ್ಟಿದೆ ಅಂದರೆ, ವೇದ ವಾಕ್ಯದಲ್ಲಿ ನಾವು ನೋಡುವಾಗಲೂ ಕೂಡ ಪ್ರಸಂಗಿ ಬರೆದ ಪುಸ್ತಕ 3ನೇ ಅಧ್ಯಾಯ 7ನೇ ವಾಕ್ಯವನ್ನ ಓದಿ ನೋಡಿ. ಹೊಲಿಯುವ ಸಮಯ, ಸುಮ್ಮನಿರುವ ಸಮಯ, ಮಾತಾಡುವ ಸಮಯ, ಪ್ರೀತಿಸುವ ಸಮಯ. ಹಲ್ಲೆಲೂಯಾ. ಎಲ್ಲದಕ್ಕೂ ಕಾಲ ಕಟ್ಟಗಳು ಉಂಟು, ಎಲ್ಲದಕ್ಕೂ ಸಮಯಗಳು ಉಂಟು. ಆದರೆ ನಾವು ಏನ್ ಮಾಡುತ್ತೇವೆ ಅಂದರೆ, ಇದೆಲ್ಲ ಕ್ರೈಸ್ತರ ಮಕ್ಕಳು, ನನ್ನ ಏಸಪ್ಪ ನನ್ನ ಜೊತೆನೇ ಇದ್ದಾರೆ, ಏನಾಗತ್ತೆ ಅಂತ ಹೋಗಿ ನಾವು ಏನ್ ಮಾಡ್ತೀವಿ, ಆ ಸಮಯ ಬರಕ್ಕೆ ಮುಂಚಿತವಾಗಿ ನಾವು ಹೋಗಿ ಕೆಲಸಗಳನ್ನ ಮಾಡುವಾಗ ಅದರಲ್ಲಿ we face the failures. Many believers, they don't see the time. ಸಮಯಗಳನ್ನ ನಾವು ನೋಡಿ ಜ್ಞಾನದಿಂದ ನಾವು ಏನ್ ಮಾಡಬೇಕು, ನಡ್ಕೊಳ್ಳಬೇಕು. ಇವತ್ತು ಅನೇಕ ಮಕ್ಕಳು ಕಣ್ಣು ಮುಚ್ಕೊಂಡು ಏನ್ ಮಾಡ್ತಾರೆ, ಹೋಗಿ ಕಾರ್ಯಗಳನ್ನ ಮಾಡುವಾಗ they fail. That is why we should be very careful about the scripture, what the scripture says. ವಾಕ್ಯ ಏನು ಹೇಳುತ್ತೆ ಅಂತ ನಾವು ನೋಡುವಾಗ್ಲೂ ಕೂಡ ವೇದ ವಾಕ್ಯ ಹೇಳುತ್ತೆ. ಆದಿಕಾಂಡ ಬರೆದ ಪುಸ್ತಕ 37ನೇ ಅಧ್ಯಾಯ 27ನೇ ವಾಕ್ಯವನ್ನ ಓದಿ ನೋಡಿ. ಅವನನ್ನು ಆ ಇಸ್ಮಾಯೇಲ್ಯರಿಗೆ ಮಾರಿಬಿಡೋಣ ಬನ್ನಿ, ನಾವು ಅವನ ಮೇಲೆ ಕೈ ಹಾಕಬಾರದು, ಅವನು ನಮ್ಮ ಒಡಹುಟ್ಟಿದ ತಮ್ಮನಲ್ಲವೇ ಎಂದು ಹೇಳಿದನು. ಆ ಮಾತಿಗೆ ಅವನ ಅಣ್ಣಂದಿರು ಒಪ್ಪಿದರು. ಹಲ್ಲೆಲೂಯಾ. ಇಲ್ಲಿ ನಾವು ಯಾರ ಬಗ್ಗೆ ನಾವು ಓದುತ್ತೇವೆ ಅಂದರೆ, ಯೋಸೇಫಿನ ಬಗ್ಗೆ ನಾವು ಧ್ಯಾನ ಮಾಡುತ್ತೇವೆ. ಯೋಸೇಫನನ್ನು ಏನು ಮಾಡ್ತಾರೆ, ಅವರ ಅಣ್ಣಂದಿರು ಅವರು ಮಾರಾಕ್ತಾರೆ. ಯಾರನ್ನ? ಯೋಸೇಫನ. ನೋಡಿ, ಅವನು ಒಬ್ಬ ದರ್ಶನ ಉಳ್ಳವನು, ಯಾವಾಗಲೂ ಅವನು ದರ್ಶನ ಹೇಳುವ ಮಗನಾಗಿದ್ದ. ಆದರೆ ದೇವರು ಯೋಸೇಫಿನ ಜೊತೆ ಇರುತ್ತಾರೆ. ಹಲ್ಲೆಲೂಯಾ. ವೇದ ವಾಕ್ಯದಲ್ಲಿ ನಾವು ವಾಕ್ಯವನ್ನ ಚೆನ್ನಾಗಿ ಗಮನಿಸಿ ನೋಡುವಾಗ ವೇದ ವಾಕ್ಯ ಹೇಳುತ್ತೆ, ಅವನ ಟೈಮ್ ನೋಡಿ, ಎಲ್ಲಿ ಇರುವವನು
ಎಲ್ಲಿ ಇದ್ದಾನೆ ಅಂದರೆ ಅವನನ್ನ ಮಾರಾಕ್ಬಿಟ್ರು. ಆದರೆ ಅವನು ಹೋಗಿ ಐಗುಪ್ತದಲ್ಲಿ ಅವನು ದೇವರಿಗೆ ನಿಜಸ್ಥನಾಗಿ ಕಾಣಲ್ಪಟ್ಟ. ಆದ ಕಾರಣದಿಂದನೇ ಅವನ ಸಮಯ ತಕ್ಕ ಸಮಯದಲ್ಲಿ ಅವನು ಏನ್ ಆಗದ ಅಂದರೆ ಅವನು ರಾಜವಾಗಿ ಮಾರ್ಪಟ್ಟನು. ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ನಿಮ್ಮ ಜೀವಿತದಲ್ಲಿ ಕೂಡ ನಾವು ಏನು ಮಾಡುತ್ತಾ ಇದ್ದೇವೆ? ವಾಕ್ಯದ ಪ್ರಕಾರ ನಾವು ನಿಲ್ಲುತ್ತೇವಾ? ವೇದ ವಾಕ್ಯ ಹೇಳುತ್ತೆ, ಯೋಹಾನಿನ ಬರೆದ ಪುಸ್ತಕ 2ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ವೇದ ವಾಕ್ಯ ಓದುವಾಗ, ಯೇಸು ಆಕೆಗೆ, ಅಮ್ಮ, ನನ್ನ ಗೊಡವೆ ನಿನಗೇಕೆ? ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಲು. ನೋಡಿ, ಯೇಸು ಸ್ವಾಮಿ ಕೂಡ ಸಮಯವನ್ನ ನೋಡುತ್ತಾರೆ. ಇವತ್ತು ಅನೇಕ ಕ್ರೈಸ್ತರ ಮಕ್ಕಳು ನೀವುಗಳು ನಾವು ಏನ್ ಮಾಡ್ತೀವಿ? ಯೇಸು ಸ್ವಾಮಿ ಇದ್ದಾರೆ, ಯೇಸು ಸ್ವಾಮಿ ಇದ್ದಾರೆ, ಮೂರ್ಖತನವಾಗಿ ನಾವು ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲದಕ್ಕೂ ಡು ನಾಟ್ ಟೇಕ್ ದ ಗಾಡ್ ಇನ್ ವೈನ್. ವೇದ ವಾಕ್ಯ ಹೇಳುತ್ತೆ, ಅವತ್ತು ಕಾನೂನು ಮದುವೆಗೆ ಯೇಸು ಹೋಗುವಾಗ್ಲೇನೆ ಯೇಸುಗೆ ಗೊತ್ತು ದ್ರಾಕ್ಷರಸ ಖಾಲಿಯಾಗೋಗಿದೆ ಅಂತ ಗೊತ್ತು. ಅವರು ಹೋಗುವಾಗ್ಲೇನೆ ಅದ್ಭುತ ಕಾರ್ಯ ನಡೆದಿರಬೇಕಾಗಿತ್ತು. ಆದ್ರೆ ಮರಿಯಲು ಅವರ ತಾಯಿ ಏನ್ ಹೇಳ್ತಾರೆ? ಯೇಸುವೇ, ಅನೇಕ ಜನರು ಬಂದಿದ್ದಾರೆ, ಗೆಸ್ಟ್ಗಳು, VIP ಎಲ್ಲರೂ ಬಂದಿದ್ದಾರೆ, ದ್ರಾಕ್ಷರಸ ಖಾಲಿಯಾಗೋಗಿದೆ, ಇವಾಗ ಏನ್ ಮಾಡೋದು ಅಂತ ಹೇಳಿದ್ರೆ, ಕೇಳುವಾಗ ಯೇಸು ಹೇಳ್ತಾರೆ, ಸ್ತ್ರೀಯೇ, ನನ್ನ ವೇಳೆ, ನನ್ನ ಸಮಯ ಬಂದಿಲ್ಲ. ನೋಡಿ, ವಾಕ್ಯವನ್ನು ನಾವು ಧ್ಯಾನಿಸೋದಿಲ್ಲ. ನಾವು ಬೇರೆ ವಾಕ್ಯವನ್ನು ಓದುತ್ತೀವಿ, ವಾಕ್ಯದಲ್ಲಿ ಏನಿದೆ ಅಂತ ನಾವು ಏನ್ ಮಾಡಲ್ಲ, ಧ್ಯಾನಿಸೋದಿಲ್ಲ. ಆದ ಕಾರಣದಿಂದನೇ ಮೆನಿ ಕ್ರಿಶ್ಚಿಯನ್ಸ್ ಫೇಲ್. ಅನೇಕ ಕುಟುಂಬರು ಮೂರ್ಖತನವಾಗಿದ್ದಾರೆ ಇವತ್ತು. ನೀವುಗಳು ಹೇಗೆ ಇದ್ದೀರಾ? ಕ್ರೈಸ್ತರ ಮಕ್ಕಳಾಗಿದ್ದೀರಾ? ಜ್ಞಾನವಾಗಿ ನಡ್ಕೋಬೇಕು. ಅದಕ್ಕೆ ನಾನು ಪ್ರತಿ ಸಾರಿ ಹೇಳೋದು, ಜ್ಞಾನೋಕ್ತಿಗಳು ಬರೆದ ಪುಸ್ತಕವನ್ನ ಪ್ರತಿ ದಿನವನ್ನ ನಾವು ಓದುವಾಗ ಆ ವಾಕ್ಯ ನಮಗೆ ಕಳಿಸಿಕೊಡುತ್ತೆ. ಹೇಗೆ ನಡೀಬೇಕು, ಹೇಗೆ ಮಾತಾಡಬೇಕು, ಹೇಗೆ ಇರಬೇಕು, ಕ್ರೈಸ್ತರ ಮಕ್ಕಳು ಹೇಗೆ ಜೀವಿಸಬೇಕು ಅಂತ. ಆದರೆ ಇವತ್ತು ಏನು ಮಾಡ್ತೀವಿ ನಾವು? ಎಲ್ಲ ಟೈಮು ಒಂದೇ ಟೈಮ್ ಅಂತ ಹೇಳಿ ನಾವು ಮಾಡುವಾಗ ವಿ ಫೇಲ್. ಸೊ ಬಿ ವೆರಿ ಕೇರ್ಫುಲ್. ಎಚ್ಚರಿಕೆಯಾಗಿರ್ರಿ, ಯೋಚನೆ ಮಾಡಿ, ಜ್ಞಾನದಿಂದ ನಾವು ಮಾಡಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ವೇದ ವಾಕ್ಯದಲ್ಲಿ ಅನೇಕ ವಾಕ್ಯ ಇದರಲ್ಲಿ ಅಡಗಿರೋದನ್ನ ನಾವು ನೋಡುತ್ತೇವೆ. ನನ್ನ ಪ್ರೀತಿಯ ಸಹೋದರನೇ, ಸಹೋದರಿಯೇ, ಇವತ್ತಿನ ಕೂಡ ನಾವು ಏನು ಮಾಡೋಣ? ದೇವರ ವಾಕ್ಯದ ಪ್ರಕಾರ ನಾವು ವಾಕ್ಯವನ್ನು ಓದೋದು ಮಾತ್ರ ಅಲ್ಲ, ವಾಕ್ಯವನ್ನು ನಾವು ಧ್ಯಾನಿಸಿ ಅದನ್ನ ಪ್ರಕಾರ ನಾವು ನಡೆಯುವಾಗ ಎವ್ರಿಥಿಂಗ್ ವಿಲ್ ಬಿ ಸಕ್ಸೀಡೆಡ್. ನಮ್ಮ ಬಿಸ್ನೆಸ್ಸಲ್ಲಿ, ನಮ್ಮ ಕಾರ್ಯಗಳಲ್ಲಿ, ನಮ್ಮ ಎಜುಕೇಷನಲ್ಲಿ ಎಲ್ಲವನ್ನ ದೇವರು ನಮ್ಮನ್ನು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಸರಿ, ದೇವರ ದಾಮೆ ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಆಮೇನ್. ಇವತ್ತಿನ ಸಂದೇಶ ನಿಮಗೆ ಆಶೀರ್ವಾದವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. May God bless you. See you in the next video. Amen.